ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, KS, PDO ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ವರ್ಲ್ಡ್ ಕಪ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ನೋಡ್ರಿ, T20 ವರ್ಲ್ಡ್ ಕಪ್ 2024 ಇದು ಆತಿಥ್ಯ ದೇಶಗಳು ಅಂದರೆ ಹೋಸ್ಟಿಂಗ್ ಮಾಡಿದ ಕಂಟ್ರಿಗಳು ಕೇಳ್ತಾ ಬರ್ತಾನೆ. ಒಂದು ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್. ನೋಡ್ರಿ, ಇಂಪಾರ್ಟೆಂಟ್ ಇದು. ಯಾಕಂದರೆ ಅಮೇರಿಕಾ ಪ್ರಥಮ ಬಾರಿಗೆ T20 ವರ್ಲ್ಡ್ ಕಪ್ನ ಆತಿಥ್ಯ ವಹಿಸಿದೆ. ಅದೇ ರೀತಿ ಒಂದು ವೆಸ್ಟ್ ಇಂಡೀಸ್. ಎರಡು ತಂಡಗಳು ನೆನಪಿರಲಿ, ಎರಡು ದೇಶಗಳು ಕ್ವಶನ್ ಕೇಳ್ತಾ ಬರ್ತಾನೆ. ಅದೇ ರೀತಿ ಎಷ್ಟನೇ ಆವೃತ್ತಿ ಅಂತ ಕ್ವಶನ್ ಕೇಳ್ಬೋದು. ಇದು 9ನೇ ಆವೃತ್ತಿ. ನೋಡಿರಿ, T20 ವರ್ಲ್ಡ್ ಕಪ್ 2024 9ನೇ ಆವೃತ್ತಿ. ನಂತರ ಭಾಗವಹಿಸಿದ ಒಟ್ಟು ತಂಡಗಳು ಅಂತ ಕೇಳಿದರೆ 20. ನೋಡಿರಿ, T20 ವರ್ಲ್ಡ್ ಕಪ್ 2024ರಲ್ಲಿ ಭಾಗವಹಿಸಿದ ಒಟ್ಟು ತಂಡಗಳು 20. ಪ್ರಸಾರ ಅಂದರೆ ಹಾಟ್‌ಸ್ಟಾರಲ್ಲಿ, ಈ ಸಲ ಹಾಟ್‌ಸ್ಟಾರಲ್ಲಿ ಪ್ರಸಾರವಾಗಿದೆ. ಇದು ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ಇದರಲ್ಲಿ ನಮಗೆ ಪ್ರಮುಖವಾಗಿ ಗಮನಿಸ್ರಿ, ಇದರಲ್ಲಿ ನಮಗೆ ಪ್ರಮುಖವಾಗಿ ಆತಿಥ್ಯ ದೇಶಗಳು ಕ್ವಶನ್ ಕೇಳ್ತಾ ಬರ್ತಾನೆ. ಒಂದು ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್, ಈ ಎರಡು ದೇಶಗಳು T20 ವರ್ಲ್ಡ್ ಕಪ್ 2024ರನ್ನು ಆತಿಥ್ಯ ವಹಿಸಿದೆ. ಅದೇ ರೀತಿ 9ನೇ ಆವೃತ್ತಿ, ಭಾಗವಹಿಸಿದ ಒಟ್ಟು ತಂಡಗಳು 20. ಹಾಟ್‌ಸ್ಟಾರ್ ಈ ಸಲ ಪ್ರಸಾರವಾಗಿ ನಮಗೆ T20 ವರ್ಲ್ಡ್ ಕಪ್ಪನ್ನು ನೀಡಿದೆ. ಇಷ್ಟೆಲ್ಲ ವಿಚಾರಗಳು T20 ವರ್ಲ್ಡ್ ಕಪ್ ಬಗ್ಗೆ ತಿಳಿದಿರಲೇಬೇಕು. ನಂತರ ನೋಡಿರಿ, T20 ವರ್ಲ್ಡ್ ಕಪ್ 2024ರ ವಿಜೇತ ತಂಡ ಯಾವುದು ಅಂತ ಕೇಳಿದರೆ ಒಂದು ಭಾರತ. ನೋಡಿರಿ, ನಮ್ಮ ಹೆಮ್ಮೆಯ ಭಾರತ T20 ವರ್ಲ್ಡ್ ಕಪ್ 2024ರ ವಿಜೇತ ತಂಡವಾಗಿದೆ. ಅದೇ ರೀತಿ ಬಹುಮಾನ ಮೊತ್ತ ಎಷ್ಟಂತ ಕೇಳಿದರೆ 20.36 ಕೋಟಿ. ನೋಡಿರಿ, ವಿಜೇತ ತಂಡಕ್ಕೆ ಸಿಕ್ಕ ಬಹುಮಾನ ಮೊತ್ತ 20.36 ಕೋಟಿ. ಅದೇ ರೀತಿ ಭಾರತದ ನಾಯಕ ರೋಹಿತ್ ಶರ್ಮಾ, ಇದು ಕೂಡ ಕ್ವಶನ್ ಕೇಳ್ಬೋದು. ಭಾರತದ ನಾಯಕ ರೋಹಿತ್ ಶರ್ಮಾ, ಬಹುಮಾನ ಮೊತ್ತ 20.36 ಕೋಟಿ. ಅದೇ ರೀತಿ ವಿಜೇತ ತಂಡ ನಮ್ಮ ಭಾರತ. ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ. ನಂತರ ನೋಡಿರಿ, T20 ವರ್ಲ್ಡ್ ಕಪ್ 2024ರ ರನ್ನರ್ ಅಪ್ ತಂಡ ಯಾವುದು ಅಂತ ಕ್ವಶನ್ ಕೇಳಿದರೆ ದಕ್ಷಿಣ ಆಫ್ರಿಕಾ. ನೋಡಿರಿ, T20 2024ರ ರನ್ನರ್ ಅಪ್ ತಂಡ ಅಂತ ಕೇಳಿದರೆ ದಕ್ಷಿಣ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾ. ಇವರಿಗೆ ಸಿಕ್ಕ ಬಹುಮಾನ ಮೊತ್ತ 10.64 ಕೋಟಿ. ನೋಡಿರಿ, ಇವರಿಗೆ ಸಿಕ್ಕ ಬಹುಮಾನ ಮೊತ್ತ 10.64 ಕೋಟಿ. ಅದೇ ರೀತಿ ದಕ್ಷಿಣ ಆಫ್ರಿಕಾದ ನಾಯಕ ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ. ದಕ್ಷಿಣ ಆಫ್ರಿಕಾದ ನಾಯಕ ಈಡನ್ ಮಾರ್ಕ್ರಮ್. ನೋಡಿರಿ, ದಕ್ಷಿಣ ಆಫ್ರಿಕಾದ ನಾಯಕ ಏನಂತ ಕ್ವಶನ್ ಕೇಳಿದರೆ ಈಡನ್ ಮಾರ್ಕ್ರಮ್. ಇದು ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ, ನೆನಪಿರಲಿ. ಇನ್ನೂ ಸಹ ಹೇಳ್ತೀನಿ ನೋಡಿರಿ, ರನ್ನರ್ ಅಪ್ ತಂಡ ಯಾವುದು ಅಂತ ಕ್ವಶನ್ ಕೇಳಿದರೆ ದಕ್ಷಿಣ ಆಫ್ರಿಕಾ. ಅವರಿಗೆ ಸಿಕ್ಕ ಬಹುಮಾನ ಮೊತ್ತ ಅಂದರೆ ರನ್ನರ್ ಅಪ್ಗೆ ಎಷ್ಟು ಬಹುಮಾನ ಮೊತ್ತ ಸಿಕ್ಕಿದೆ ಅಂತ ಕ್ವಶನ್ ಕೇಳ್ತಾನೆ, 10.64 ಕೋಟಿ. ನಂತರ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಯಾರಂತ ಕ್ವಶನ್ ಕೇಳಿದರೆ ಈಡನ್ ಮಾರ್ಕ್ರಮ್. ನೋಡಿರಿ, ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಈಡನ್ ಮಾರ್ಕ್ರಮ್. ಇಷ್ಟೆಲ್ಲ ವಿಚಾರಗಳು ಸೌತ್ ಆಫ್ರಿಕಾ ಬಗ್ಗೆ ತಿಳಿದಿರಲೇಬೇಕು. ಯಾಕಂದರೆ ನೆಕ್ಸ್ಟ್ ಬರುವಂಥ KS ಎಕ್ಸಾಮಲ್ಲಿ ಪಕ್ಕಾ ಕ್ವಶನ್ ಕೇಳ್ತಾನೆ, ನೆನಪಿರಲಿ. ನಂತರ ನೋಡಿರಿ, T20 ವರ್ಲ್ಡ್ ಕಪ್ನ ರಾಯಭಾರಿಗಳು ಕ್ವಶನ್ ಕೇಳ್ತಾ ಬರ್ತಾನೆ. T20 ವರ್ಲ್ಡ್ ಕಪ್ 2024ರ ರಾಯಭಾರಿಗಳು ಯಾರಂತ ಕ್ವಶನ್ ಕೇಳ್ಬೋದು. ಇಲ್ಲಾಂದರೆ ಇವು 3-4 ಆಪ್ಷನ್ ಕೊಟ್ಟು ಯಾರೊಬ್ಬ ವ್ಯಕ್ತಿ ಹೆಸರು ಕೊಟ್ಟು ಇದರಲ್ಲಿ ಯಾರು ಇಲ್ಲ ಅಂತ ಕ್ವಶನ್ ಕೇಳ್ಬೋದು, ನೆನಪಿರಲಿ. ನೋಡಿರಿ, ಯುವರಾಜ್ ಸಿಂಗ್ ಆಗಲಿ, ಶಾಹಿದ್ ಅಫ್ರಿದಿ, ಕ್ರಿಸ್ ಗೇಲ್, ಹುಸೇನ್ ಬೋಲ್ಟ್. ಇದರಲ್ಲಿ ನೋಡಿರಿ, ರಾಯಭಾರಿಗಳು ಯುವರಾಜ್ ಸಿಂಗ್ ನಮ್ಮ ಇಂಡಿಯಾದಿಂದ ಭಾಗವಹಿಸಿದರು. ನಂತರ ಶಾಹಿದ್ ಅಫ್ರಿದಿ ಪಾಕಿಸ್ತಾನದಿಂದ, ಕ್ರಿಸ್ ಗೇಲ್ ವೆಸ್ಟ್ ಇಂಡೀಸಿಂದ, ನಂತರ ಹುಸೇನ್ ಬೋಲ್ಟ್ ಇವರು ಜಮೈಕಾದಿಂದ ಅಥ್ಲೆಟಿಕ್. ಆದ್ದರಿಂದ ಇದು ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ. ಯಾಕಂದರೆ T20 ವರ್ಲ್ಡ್ ಕಪ್ನ ರಾಯಭಾರಿಗಳು ಯಾರಂತ ಕ್ವಶನ್ ಕೇಳ್ಬೋದು. ಯುವರಾಜ್ ಸಿಂಗ್, ಶಾಹಿದ್ ಅಫ್ರಿದಿ, ಕ್ರಿಸ್ ಗೇಲ್, ಹುಸೇನ್ ಬೋಲ್ಟ್. ಅವರು ಯಾವ ದೇಶಕ್ಕೆ ಸಂಬಂಧಿಸಿದ ಕ್ವಶನ್ ಕೇಳ್ಬೋದು. ಯುವರಾಜ್ ಸಿಂಗ್ ನಮ್ಮ ಭಾರತಕ್ಕೆ, ಶಾಹಿದ್ ಅಫ್ರಿದಿ ಪಾಕಿಸ್ತಾನ್, ಕ್ರಿಸ್ ಗೇಲ್ ವೆಸ್ಟ್ ಇಂಡೀಸ್, ಹುಸೇನ್ ಬೋಲ್ಟ್ ಜಮೈಕಾ. ಇಷ್ಟೆಲ್ಲ ವಿಚಾರ ನೆನಪಿರಲಿ. T20 ವರ್ಲ್ಡ್ ಕಪ್ 2024ರ ರಾಯಭಾರಿಗಳು ಯಾರಂತ ಕ್ವಶನ್ ಕೇಳಿದರೆ ಯುವರಾಜ್ ಸಿಂಗ್, ಶಾಹಿದ್ ಅಫ್ರಿದಿ, ಕ್ರಿಸ್ ಗೇಲ್, ಹುಸೇನ್ ಬೋಲ್ಟ್. ಇಷ್ಟೆಲ್ಲ ವಿಚಾರ ನೆನಪಿರಲಿ. ಕ್ವಶನ್ ಕೇಳೋ ಚಾನ್ಸಸ್ ಭಾಳಿದೆ. ನಂತರ ನೋಡಿರಿ, T20 ವರ್ಲ್ಡ್ ಕಪ್ 2024ರ ಪಂದ್ಯಶ್ರೇಷ್ಠ ಅಂದರೆ ಫೈನಲ್ ಮ್ಯಾಚಲ್ಲಿ ನೋಡಿರಿ, ಫೈನಲ್ ಮ್ಯಾಚಲ್ಲಿ ಪಂದ್ಯಶ್ರೇಷ್ಠ ಯಾರಿಗೆ ಸಿಕ್ಕಿದೆ ಅಂತ ಕ್ವಶನ್ ಕೇಳ್ಬೋದು. ನಮ್ಮ ಹೆಮ್ಮೆಯ ವಿರಾಟ್ ಕೊಹ್ಲಿಗೆ. ನೋಡಿರಿ, ನಮ್ಮ ಹೆಮ್ಮೆಯ ವಿರಾಟ್ ಕೊಹ್ಲಿಗೆ 76 ರನ್ನು ಫೈನಲ್ ಮ್ಯಾಚಲ್ಲಿ ಹೊಡೆದಿದ್ದಾರೆ. ಆದ್ದರಿಂದ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಿಕ್ಕಿದೆ ವಿರಾಟ್ ಕೊಹ್ಲಿಗೆ. ಅದೇ ರೀತಿ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ವಿಚಾರ ತಿಳಿದಿರಬೇಕು. ಇತ್ತೀಚೆಗಷ್ಟೇ T20 ವರ್ಲ್ಡ್ ಕಪ್ಗೆ ನಿವೃತ್ತಿ ಘೋಷಿಸಿದ ಭಾರತದ ಕ್ರಿಕೆಟ್ ಯಾರಂತ ಕೇಳಿದರೆ ಅದು ವಿರಾಟ್ ಕೊಹ್ಲಿ. ನೋಡಿರಿ, ನಿವೃತ್ತಿ ಇತ್ತೀಚೆಗಷ್ಟೇ T20 ವರ್ಲ್ಡ್ ಕಪ್ಗೆ ನಿವೃತ್ತಿ ಘೋಷಿಸಿರುವ ಕ್ರಿಕೆಟ್ ಆಟಗಾರ ಅಂತ ಕೇಳಿದರೆ ನಮ್ಮ ವಿರಾಟ್ ಕೊಹ್ಲಿ. ನೆನಪಿರಲಿ, ಇದು ಕೂಡ ಕ್ವಶನ್ ಆಗುವ ಚಾನ್ಸಸ್ ಇದೆ, ನೆನಪಿರಲಿ. ನಂತರ T20 ವರ್ಲ್ಡ್ ಕಪ್ 2024ರ ಟೂರ್ನಿ ಶ್ರೇಷ್ಠ ಇವ್ರು ನೋಡಿ, ಟೂರ್ನಿ ಶ್ರೇಷ್ಠ ಆಟಗಾರ ಅಂತ ಕ್ವಶನ್ ಕೇಳಿದರೆ ಜಸ್ಪ್ರೀತ್ ಬುಮ್ರಾ. ಇವರು ಭಾರತದ ಒಬ್ಬ ಪ್ರಮುಖ ಬಾಲರ್. ಟೂರ್ನಿ ಶ್ರೇಷ್ಠ 2024ರ ವರ್ಲ್ಡ್ ಕಪ್ಪಿಂದು ನೆನಪಿರಲಿ. ಇದು ಕೂಡ ಕ್ವಶನ್ ಆಗೋ ಚಾನ್ಸಸ್ ಇದೆ, ನೆನಪಿರಲಿ.
ನಂತರ ನೋಡಿರಿ T20 ವರ್ಲ್ಡ್ ಕಪ್ 2024 ಗರಿಷ್ಠ ರನ್ ಅಂದರೆ ಇಡೀ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ನು ಬಾರಿಸಿದ ಆಟಗಾರ ಅಂತ ಕ್ವಶನ್ ಕೇಳ್ಬೋದು. ಗುರ್ಬಾಜ್ ಇವರು ಅಫ್ಘಾನಿಸ್ತಾನದ ಆಟಗಾರ ಎಲ್ಲರೂ ನೋಡಿರಿ ಕಾಣ್ತಾರೆ ನೋಡಿರಿ, ಇವರು ಅಫ್ಘಾನಿಸ್ತಾನದ ಆಟಗಾರ ಆದ್ರೆ ಗುರ್ಬಾಜ್ ಅವರು T20 ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ರನ್ ಅಂದರೆ 281 ರನ್ನು ಬಾರಿಸಿದ್ದಾರೆ. ಆದ್ದರಿಂದ ಇದು ಕೂಡ ಕ್ವಶನ್ ಆಗುವ ಚಾನ್ಸಸ್ ಇದೆ. ಗರಿಷ್ಠ ರನ್ ಬಾರಿಸಿದ ವ್ಯಕ್ತಿ ಅಂತ ಕೇಳಿದರೆ ಗುರ್ಬಾಜ್ ಅಫ್ಘಾನಿಸ್ತಾನದ ಆಟಗಾರ ನೆನಪಿರಲಿ. ಅದೇ ರೀತಿ ಎರಡನೇ ವ್ಯಕ್ತಿ ಅಂದರೆ ರೋಹಿತ್ ಶರ್ಮಾ ನೋಡಿರಿ, ಎರಡನೇ ವ್ಯಕ್ತಿ ರೋಹಿತ್ ಶರ್ಮಾ, ಇವರು 257 ರನ್ನು ನಮ್ಮ ಭಾರತದಿಂದ ಬಾರಿಸಿದ್ದಾರೆ. ಆದ್ದರಿಂದ ಇನ್ನೊಂದು ಕ್ವಶನ್ ರೋಹಿತ್ ಶರ್ಮಾ ಮೇಲೆ ಕ್ವಶನ್ ಕೇಳ್ಬೋದು. ಇತ್ತೀಚೆಗಷ್ಟೇ T20ಗೆ ನಿವೃತ್ತಿ ಘೋಷಿಸಿದ ಭಾರತದ ಆಟಗಾರ ಅಂತ ಕ್ವಶನ್ ಕೇಳಿದರೆ ಇವರು ಕೂಡ ರೋಹಿತ್ ಶರ್ಮಾನು ಕೂಡ T20ಗೆ ನಿವೃತ್ತಿ ಘೋಷಿಸಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿನೂ ಘೋಷಿಸಿದ್ದಾರೆ. ಆದ್ದರಿಂದ 2 ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ, ನೆನಪಿರಲಿ. ನಂತರ ನೋಡಿರಿ ಗರಿಷ್ಠ ವಿಕೆಟ್ ನೋಡಿರಿ, ಇಡೀ ಟೂರ್ನಿಯಲ್ಲಿ ಅಂದರೆ T20 ವರ್ಲ್ಡ್ ಕಪ್ 2024 ಇಡೀ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ವ್ಯಕ್ತಿ ಅಂತ ಕೇಳಿದರೆ ಫಾರೂಕಿ, ಇವರು ಕೂಡ ಅಫ್ಘಾನಿಸ್ತಾನದ ವ್ಯಕ್ತಿ. ಅದೇ ರೀತಿ ನಮ್ಮ ಹರ್ಷದೀಪ್ ಸಿಂಗ್ ಇಂಡಿಯಾದವರು, ಇವರಿಬ್ಬರು ಜಂಟಿಯಾಗಿ ನೋಡಿರಿ 17 ವಿಕೆಟ್ ತೆಗೆದಿದ್ದಾರೆ. ಆದ್ದರಿಂದ ಇದು ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ, ನೆನಪಿರಲಿ. ಒಂದು ಅಫ್ಘಾನಿಸ್ತಾನದ ಆಟಗಾರ ಫಾರೂಕಿ, ಇನ್ನೊಬ್ಬ ಹರ್ಷದೀಪ್ ಸಿಂಗ್. ನಮ್ಮ ಭಾರತದಿಂದ ಅತಿ ಹೆಚ್ಚು ವಿಕೆಟ್ ಪಡೆದವರು ಹರ್ಷದೀಪ್ ಸಿಂಗ್ ಮತ್ತು ಫಾರೂಕಿ ಇಬ್ಬರು ಜಂಟಿಯಾಗಿ ಹಂಚಿಕೊಂಡಿದ್ದಾರೆ. ಇದು ಕೂಡ ಕ್ವಶನ್ ಆಗುವ ಚಾನ್ಸಸ್ ಭಾಳ ಇದೆ, ನೆನಪಿರಲಿ. ನಂತರ ನೋಡಿರಿ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಬರುವ T20 ವರ್ಲ್ಡ್ ಕಪ್ ನಡೆಸುವ ದೇಶಗಳು, ನೆನಪಿರಲಿ. ಇದನ್ನಂತೂ ಪಕ್ಕಾ ಕ್ವಶನ್ ಕೇಳ್ತಾನೆ. ಮುಂದೆ ಬರುವಂಥ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳ್ತಾನೆ, ನೆನಪಿರಲಿ. ನೋಡಿರಿ 2024 T20 ವರ್ಲ್ಡ್ ಕಪ್ ಆತಿಥ್ಯ ವಹಿಸಿದ ದೇಶ ಅಂದರೆ ನಡೆಸಿಕೊಟ್ಟ ದೇಶ ಯಾವುದಂತ ಕ್ವಶನ್ ಕೇಳಿದರೆ ಒಂದು ವೆಸ್ಟ್ ಇಂಡೀಸ್, ಅಮೆರಿಕ. ಈಗ ತಾನೇ ಹೇಳಿದ್ದೀನಿ 2024 ವೆಸ್ಟ್ ಇಂಡೀಸ್, ಅಮೆರಿಕ ಆತಿಥ್ಯ ವಹಿಸಿದ ತಂಡಗಳು. ಅದೇ ರೀತಿ ಮುಂದೆ ಬರುವಂಥ 2026 ಅಂತಂದರೆ ನಮ್ಮ ಇಂಡಿಯಾ ಮತ್ತು ಶ್ರೀಲಂಕಾ. ನೋಡಿರಿ ಮುಂದೆ ಬರುವಂಥ 2026 T20 ವರ್ಲ್ಡ್ ಕಪ್ ನಡೆಸುವ ದೇಶಗಳು ಅಂತ ಕೇಳಿದರೆ ನಮ್ಮ ಭಾರತ ಮತ್ತು ಶ್ರೀಲಂಕಾ. ಅದೇ ರೀತಿ ನೋಡಿರಿ 2028 T20 ವರ್ಲ್ಡ್ ಕಪ್ ನಡೆಸುವ ದೇಶಗಳು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ನೆನಪಿರಲಿ, ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಹೊಂದಿಸಿ ಬರಲಿ ಕ್ವಶನ್ ಕೇಳ್ಬೋದು, ಇಲ್ಲ ಡೈರೆಕ್ಟ್ ಕ್ವಶನ್ ಕೇಳ್ಬೋದು. 2028 T20 ವರ್ಲ್ಡ್ ಕಪ್ ನಡೆಸುವ ದೇಶಗಳು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ಅದೇ ರೀತಿ 2030 ಇಂಗ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್. ನೋಡಿರಿ 2030 ಇಂಗ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್ T20 ವರ್ಲ್ಡ್ ಕಪ್ ನಡೆಸುವ ದೇಶಗಳು. ಇನ್ನೊಂದು ಹೇಳ್ತೀನಿ ನೋಡಿರಿ, ನೆನಪಿರಲಿ. 2024 ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಈಗ ತಾನೇ ಮುಗಿದಿದೆ. 2026 ಇಂಪಾರ್ಟೆಂಟ್ ಇಂಡಿಯಾ ಮತ್ತು ಶ್ರೀಲಂಕಾ. ಅದೇ ರೀತಿ 2028 ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ಅದೇ ರೀತಿ 2030 ಇಂಗ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್. ಇಷ್ಟೆಲ್ಲ ವಿಚಾರ ನೆನಪಿರಲಿ, ಯಾಕಂದರೆ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ. 2026 T20 ಮುಂದೆ ಬರುವಂಥ T20 ವರ್ಲ್ಡ್ ಕಪ್ಪನ್ನು ಆತಿಥ್ಯ ವಹಿಸುವ ದೇಶ ಯಾವುದಂತ ಕ್ವಶನ್ ಕೇಳ್ಬೋದು. ಅದು ಇಂಡಿಯಾ, ಶ್ರೀಲಂಕಾ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ಯಾಕಂದರೆ ಈಗ ತಾನೇ ವೆಸ್ಟ್ ಇಂಡೀಸ್, ಅಮೆರಿಕ ನಡೆದಿದೆ. ನೆಕ್ಸ್ಟು 2026 ಇಂಡಿಯಾ ಮತ್ತು ಶ್ರೀಲಂಕಾ ನಡೆಸುತ್ತೆ. ಇದು ಕೂಡ ಕ್ವಶನ್ ಆಗೋ ಚಾನ್ಸಸ್ ಭಾಳ ಇದೆ, ನೆನಪಿರಲಿ. ನಂತರ ನೋಡಿರಿ ಇದು ಇಂಪಾರ್ಟೆಂಟ್ ಆಗುತ್ತೆ. T20 ಕ್ರಿಕೆಟ್ ಈವರೆಗೆ ಪ್ರಶಸ್ತಿ ಗೆದ್ದ ತಂಡಗಳು, ನೆನಪಿರಲಿ. 2007 ದಕ್ಷಿಣ ಆಫ್ರಿಕಾ ಆತಿಥ್ಯ ವಹಿಸಿತ್ತು, ಅಂದರೆ ಹಾಸ್ಟಿಂಗ್ ಕಂಟ್ರಿ ದಕ್ಷಿಣ ಆಫ್ರಿಕಾ. ಗೆದ್ದ ತಂಡ ಭಾರತ. ನೋಡಿರಿ ನಮ್ಮ ಭಾರತ 2007 ಮೊದಲ ಬಾರಿಗೆ T20 ವರ್ಲ್ಡ್ ಕಪ್ ಗೆದ್ದಿದೆ. ಅದು ಪಾಕಿಸ್ತಾನ ರನ್ನರ್ ಅಪ್ ಆಗಿದೆ. ಪಾಕಿಸ್ತಾನ್ಗೆ ಸೋಲಿಸಿ ಒಟ್ಟು 12 ತಂಡಗಳು ಭಾಗವಹಿಸಿದ್ದವು. ನಂತರ ನೋಡುವಾದರೆ 2009 ನೋಡಿರಿ 2009 ಇಂಗ್ಲೆಂಡ್ ಗೆದ್ದಿದೆ. 2009 ಇಂಗ್ಲೆಂಡ್ ಆತಿಥ್ಯ ದೇಶ. ಗೆದ್ದ ತಂಡ ಪಾಕಿಸ್ತಾನ್, ರನ್ನರ್ ಅಪ್ ಶ್ರೀಲಂಕಾ. ಇದು ವಿಚಾರ ನೆನಪಿರಲಿ. ಅದೇ ರೀತಿ 2010 ವೆಸ್ಟ್ ಇಂಡೀಸ್ ಆತಿಥ್ಯ ದೇಶ, ಇಂಗ್ಲೆಂಡ್ ಗೆದ್ದಿದೆ. ಆಸ್ಟ್ರೇಲಿಯಾ ರನ್ನರ್ ಅಪ್. ನಂತರ 2012 ಶ್ರೀಲಂಕಾ ಆತಿಥ್ಯ ದೇಶ, ವೆಸ್ಟ್ ಇಂಡೀಸ್ ಗೆದ್ದಿದೆ. ಶ್ರೀಲಂಕಾ ರನ್ನರ್ ಅಪ್ ಆಗಿದೆ. ನಂತರ ನೋಡಿರಿ 2014 ಬಾಂಗ್ಲಾದೇಶ ಆತಿಥ್ಯ ದೇಶ, ಶ್ರೀಲಂಕಾ ಗೆದ್ದಿದೆ. ಭಾರತ ರನ್ನರ್ ಅಪ್ ಆಗಿದೆ. ನೋಡಿರಿ ಇಲ್ಲಿ 2014 ಭಾರತ T20 ವರ್ಲ್ಡ್ ಕಪ್ನಲ್ಲಿ ರನ್ನರ್ ಅಪ್ ಆಗಿದೆ, ಶ್ರೀಲಂಕಾ ಗೆದ್ದಿದೆ. ಇದು ಕೂಡ ವಿಚಾರ ನೆನಪಿರಲಿ. ನಂತರ ನೋಡಿರಿ 2016 ನಮ್ಮ ಭಾರತನ T20 ವರ್ಲ್ಡ್ ಕಪ್ನ ಹಾಸ್ಟ್ ಮಾಡಿತ್ತು. ಅದರಲ್ಲಿ ವೆಸ್ಟ್ ಇಂಡೀಸ್ ಗೆದ್ದಿದೆ, ಇಂಗ್ಲೆಂಡ್ ರನ್ನರ್ ಅಪ್ ಆಗಿದೆ. ಇದು ಕೂಡ ವಿಚಾರ ನೆನಪಿರಲಿ. 2016 ಭಾರತ T20 ವರ್ಲ್ಡ್ ಕಪ್ನ ಆತಿಥ್ಯ ವಹಿಸಿತ್ತು. ಅದರಲ್ಲಿ ವೆಸ್ಟ್ ಇಂಡೀಸ್ ಗೆದ್ದಿದೆ, ಇಂಗ್ಲೆಂಡ್ ರನ್ನರ್ ಅಪ್ ಆಗಿದೆ. ನಂತರ ನೋಡಿರಿ 2021 UAE ಮತ್ತು ಒಮನ್ ಎರಡು ದೇಶಗಳು ಆತಿಥ್ಯ ವಹಿಸಿದವು. ಅದರಲ್ಲಿ ಆಸ್ಟ್ರೇಲಿಯಾ ಗೆದ್ದಿದೆ, ನ್ಯೂಜಿಲೆಂಡ್ ರನ್ನರ್ ಅಪ್ ಆಗಿದೆ. ಇದು ಕೂಡ ನ್ಯೂಸ್ ಪೇಪರಲ್ಲಿ ಬಂದಿದೆ. ನಂತರ ನೋಡಿರಿ 2022 ಆಸ್ಟ್ರೇಲಿಯಾ ಆತಿಥ್ಯ ವಹಿಸಿತ್ತು. ಅದರಲ್ಲಿ ಇಂಗ್ಲೆಂಡ್ ಗೆದ್ದಿದೆ, ಪಾಕಿಸ್ತಾನ ರನ್ನರ್ ಅಪ್ ಆಗಿದೆ. ಇದು ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ನಂತರ ಇತ್ತೀಚೆಗೆ ಅಂದರೆ ನಿನ್ನೆ ನಡೆದಂಥ ವರ್ಲ್ಡ್ ಕಪ್ಪಲ್ಲಿ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಆತಿಥ್ಯ ವಹಿಸಿತ್ತು. ಅದರಲ್ಲಿ ನಮ್ಮ ಭಾರತ ಗೆದ್ದಿದೆ, ದಕ್ಷಿಣ ಆಫ್ರಿಕಾ ರನ್ನರ್ ಅಪ್ ಆಗಿದೆ. ಒಟ್ಟು 20 ತಂಡಗಳು. ಇದನ್ನು ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ, ನೆನಪಿರಲಿ.
ಅದೇ ರೀತಿ ಇಲ್ಲಿ ನೋಡಿರಿ, ಭಾರತಕ್ಕೆ 4 ವಿಶ್ವಕಪ್ ಅಂದರೆ ಟೋಟಲ್ ಆಗಿ ನಮ್ಮ ಭಾರತ 4 ವಿಶ್ವಕಪ್ ಗೆದ್ದಿದೆ. ಅದರಲ್ಲಿ ಏಕದಿನ ವಿಶ್ವಕಪ್ 2 ನೋಡಿರಿ, ಏಕದಿನ ವಿಶ್ವಕಪ್ 2 ಅಂದರೆ ಒನ್ ಡೇ ವಿಶ್ವಕಪ್ ಭಾರತ 2 ಗೆದ್ದಿದೆ. ಅದರಲ್ಲಿ 1983ರಲ್ಲಿ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಒಂದು ಸಲ ಗೆದ್ದಿದೆ. 1983ರಲ್ಲಿ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಏಕದಿನ ವರ್ಲ್ಡ್ ಕಪ್ ಗೆದ್ದಿದೆ. ಅದೇ ರೀತಿ 2011ರಲ್ಲಿ MS ಧೋನಿಯವರ ನಾಯಕತ್ವದಲ್ಲಿ 2ನೇ ಬಾರಿ ಏಕದಿನ ವರ್ಲ್ಡ್ ಕಪ್ ಗೆದ್ದಿದೆ. ನೆನಪಿರಲಿ, ಭಾರತ 4 ಬಾರಿ ವಿಶ್ವಕಪ್ ಗೆದ್ದಿದೆ. ಅದರಲ್ಲಿ 2 ಏಕದಿನ ವಿಶ್ವಕಪ್, ಒಂದು 1983ರಲ್ಲಿ ಕಪಿಲ್ ದೇವ್, 2011ರಲ್ಲಿ MS ಧೋನಿ, ನೆನಪಿರಲಿ. ನಂತರ ನೋಡಿರಿ, T20 ವರ್ಲ್ಡ್ ಕಪ್ 2 ಸಲ ಗೆದ್ದಿದೆ. ನೋಡಿರಿ, T20 ವರ್ಲ್ಡ್ ಕಪ್ನು ಭಾರತ 2 ಸಲ ಗೆದ್ದಿದೆ. ಅದರಲ್ಲಿ 2007ರಲ್ಲಿ MS ಧೋನಿಯವರ ನಾಯಕತ್ವದಲ್ಲಿ 1 ಬಾರಿ ಗೆದ್ದಿದೆ. ನಂತರ ಇತ್ತೀಚೆಗೆ 2024ರಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ T20 ವರ್ಲ್ಡ್ ಕಪ್ ಭಾರತ ಗೆದ್ದಿದೆ. ಇದು ಕೂಡ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ಆದ್ದರಿಂದ ಭಾರತ ಒಟ್ಟು 4 ವಿಶ್ವಕಪ್ ಗೆದ್ದಿದೆ. ಅದರ 2 ಏಕದಿನ, 2 T20 ವರ್ಲ್ಡ್ ಕಪ್. ಇಷ್ಟೆಲ್ಲ ವಿಚಾರ ನೆನಪಿರಲಿ. ಯಾಕಂದರೆ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PDO, ವಿಲೇಜ್ ಅಕೌಂಟ್, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಮೇಲೆ T20 ವರ್ಲ್ಡ್ ಕಪ್ ಮೇಲೆ ಕ್ವಶನ್ ಕೇಳ್ತಾನೆ. ಯಾಕಂದರೆ ಹಿಂದಿನ ಪರೀಕ್ಷೆಯಲ್ಲೂ ಕೂಡ ಕೇಳಿದ್ದಾನೆ, ಮುಂದೆ ಬರುವಂಥ ಪರೀಕ್ಷೆಯಲ್ಲೂ ಕೂಡ ಕೇಳ್ತಾನೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಟೆಲಿಗ್ರಾಮ್ಗೆ ಯಾರಿಗೂ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ಹಾಗೆ ಹಿಂದಿನ ತರಗತಿಗಳನ್ನು ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.